ಇವತ್ತಿನ ಒಂದು ಪುಟ್ಟ ಸುಂದರ ಕತೆ ತುಂಬ ಚೆನ್ನಾಗಿದೆ, ಎಲ್ಲರೂ ಕೇಳಿ. ಮತ್ತು ಹಾಗೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹೆಸರುಬೇಳೆ ಮಿಕ್ಸಿಂಗು. ತಿಂಡಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಖಾರ ಅಂದರೆ ಇವತ್ತು ಸಾಂಬಾರು ಪುಡಿ ಹಾಕಿ ಮಾಡ್ತಾಯಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಬೇರೆ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಏನಂದರೆ ಅಮ್ಮ ಮಗ ಇಬ್ಬರು ವಾಸ ಮಾಡ್ತಾಯಿರ್ತಾರೆ, ತಂದೆ ಇರಲ್ಲ, ಸಿಂಗಲ್ ಪೇರೆಂಟು. ಸರಿ, ಅಮ್ಮ ಕೂಲಿ ಕೆಲಸ ಮಾಡಿ ಮಗನನ್ನು ಓದಿಸ್ತಾ ಇರ್ತಾರೆ. ಈ ಮಗ ಒಂದು ದಿವಸ ಸ್ಕೂಲ್ಗೆ ಹೋಗೋ ದಾರಿಲಿ ಒಂದು ನಾಯಿ ರೋಡ್ ಸೈಡಲ್ಲಿ ಒಂಥರ ನರಳ್ತಾ ಇರುತ್ತೆ. ಅದು ಕಾಲಿಗೆ ಏನು ಏಟಾಗ್ಬಿಟ್ಟಿರುತ್ತೆ, ಅದರ ನರಳ್ತಾ ಇರುತ್ತೆ. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುಟ್ಟ ಸುಂದರ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಾಯಿನ ಎತ್ಕೊಂಡು ಈ ಹುಡುಗನಿಗೆ ಮಕ್ಕಳಿಗೆ ನಾಯಿ ಮರಿಗಳೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಏನೋ, ನಮಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಆ ನಾಯಿ ಮರಿನ ಎತ್ಕೊಂಡು ಅದು ಕಾಲು ಗೇಟಾಗಿರುತ್ತೆ, ಆ ರಕ್ತ ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ತೊಳೆದು ಅದಕ್ಕೊಂದು ಬಟ್ಟೆ ಕಟ್ಟಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬರೋಕೆ ಆ ಮಗುಗೆ ಮನಸ್ಸೇ ಬರೋಲ್ಲ. ಹಾಗಾಗಿ ಅದನ್ನು ಮನೆಗೆ ಎತ್ಕೊಂಡು ಬಂದುಬಿಡ್ತಾನೆ. ಮನೆಗೆ ಎತ್ಕೊಂಡು ಬಂದು ಸಾಕಕ್ಕೆ ಶುರು ಮಾಡ್ತಾನೆ. ತುಂಬ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಮಗುಗೂ ನಾಯಿ ಮರಿಗೂ. ಆ ನಾಯಿ ಮರಿ ಎಲ್ಲೋದ್ರೂ ಆ ಹುಡುಗ ಜೊತೆಲೇ ಹೋಗೋದು ಬರೋದು. ಮತ್ತು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸ್ಕೂಲ್ವರೆಗೂ ಹೋಗಿ ಮತ್ತೆ ವಾಪಸ್ ಅವನು ಸ್ಕೂಲ್ ಒಳಗಡೆ ಹೋದ್ಮೇಲೆ ವಾಪಸ್ ಬರೋದು, ಇದೇ ಥರ ಮಾಡ್ತಾ ಇರ್ತಾರೆ. ಒಂದು ದಿವಸ ಸ್ಕೂಲ್ಗೆ ಬರ್ತಾನೆ ಅವನು, ಅದೇ ಥರ ಅದು ಸ್ಕೂಲ್ ಗೇಟ್ವರೆಗೂ ಬರುತ್ತೆ. ಸರಿ, ನೀನು ಹೋಗು ಮನೆಗೆ ಅಂತ ಮಗು ಅದ್ರ ಜೊತೆ ಆಟ ಆಡ್ತಾ ಅವನ್ನ ಮುದ್ದು ಮಾಡ್ತಾ ಇರ್ತಾನೆ ಆ ನಾಯಿಗೆ. ಆ ಒಳಗಡೆಯಿಂದ ಆ ಸ್ಕೂಲ್ಗೆ ಅವತ್ತು ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಒಳಗಡೆಯಿಂದ ನೋಡ್ತಾರೆ ಈ ಹುಡುಗ ಆ ನಾಯಿ ಹತ್ರ ಮಾತಾಡೋದು, ಆಟ ಆಡೋದು. ತಕ್ಷಣ ಅವರು ಹೊರಗಡೆ ಬಂದು ಆ ನಾಯಿನ ಮುದ್ದು ಮಾಡ್ತಾರೆ, ಸ್ವಲ್ಪ ಅದ್ರ ಹತ್ರ ಆಟ ಆಡ್ತಾರೆ. ಆಟ ಆಡಿಬಿಟ್ಟು ಕೇಳ್ತಾರೆ, ಈ ನಾಯಿನ ನಮಗೆ ಕೊಟ್ಬಿಡ್ತೀಯಾ ಅಂತ. ಅವನು ಹಿಂದೆ ಮುಂದೆ ನೋಡಿದಿರ, ಆಯಿತು ತೊಗೊಂಡೋಗಿ ಸಾರ್ ಅಂತಂದರೆ. ಯಾಕಂದರೆ ಆ ನಾಯಿ ಅವ್ರದ್ದೇ ಆಗಿರುತ್ತೆ. ಸ್ವಲ್ಪ ದಿನದ ಮುಂಚೆ ಅದು ಕಳೆದೋಗಿರುತ್ತೆ. ಆ ಕಳೆದೋದಾಗಿಂದ ಅವ್ರ ಮಗ ತುಂಬ ಡಿಸ್ಟರ್ಬ್ ಆಗಿರ್ತಾನೆ. ನಾಯಿ ಚಿಂತೆಯಲ್ಲೇ ಸ್ವಲ್ಪ ಹಠ ಮಾಡೋದು, ಅಳೋದು, ಈ ಥರ ಊಟ ಮಾಡದಿರೋದು, ಈ ಥರ ಮಾಡ್ತಾ ಇರ್ತಾನೆ. ಸರಿ, ಆ ಇನ್ಸ್ಪೆಕ್ಟರ್ ಮನೆಗೆ ಆ ನಾಯಿನ ತೊಗೊಂಡು ಬರ್ತಾರೆ. ತೊಗೊಂಬಂದರೆ ಆ ನಾಯಿ ಸ್ವಲ್ಪ ಹೊತ್ತು ಕೂಡ ಮನೇಲಿ ಇರೋದೇ ಇಲ್ಲ. ಬಂದ್ಬಿಡುತ್ತೆ ಹೊರಗಡೆ. ಬಂದು ರೋಡ್ ಕಡೆ ಓಡೋಕ್ಕೆ ಶುರು ಮಾಡುತ್ತೆ. ಸರಿ, ಆ ಇನ್ಸ್ಪೆಕ್ಟ್ರ್ ಇದೆಲ್ಲೂ ಹೋಗುತ್ತೆ ನೋಡೋಣ ಅಂತ ಹಿಂದೆನೇ ಬರ್ತಾರೆ. ಅದು ಬಂದು ಹೋಗಿದ್ದು ಆ ಹುಡುಗನ ಮನೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸರಿ, ಆ ಇನ್ಸ್ಪೆಕ್ಟ್ರ್ ಕೂಡ ಆ ಮನೆ ಒಳಗಡೆ ಬರ್ತಾರೆ. ಅಲ್ಲಿ ಈ ಹುಡುಗ ಇರ್ತಾನೆ, ಏನೋ ಬರಿತಾ ಇರ್ತಾನೆ. ಇದು ನಿಮ್ಮ ಮನೆನ ಪುಟ್ಟ ಅಂದರೆ, ಹೌದು ಸರ್ ಅಂತ ಹೇಳ್ತಾನೆ. ಮತ್ತು ಸಿಂಗಲ್ ಪೇರೆಂಟ್ಸ್. ಸರಿ, ಆ ಇನ್ಸ್ಪೆಕ್ಟ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಮನೆ ಬಡಸ್ತಾನ, ಸಿಂಗಲ್ ಪೇರೆಂಟು ಎಲ್ಲ ತಿಳಿದು ಆ ಹುಡುಗ ಎಷ್ಟವರೆಗೂ ಓದ್ತಾನೋ ಅಷ್ಟುವರೆಗೂ ತನಗೆ ಆ ಹುಡುಗನಿಗೆ ಸಿಗಬೇಕಾಗಿದ್ದ ಸರ್ಕಾರದಿಂದ ಸಿಗಬೇಕಾಗಿದೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋ ರೀತಿ ಅನುಕೂಲ ಮಾಡ್ತಾರೆ. ಒಂದು ನಾಯಿಯಿಂದ ಅವನ ಜೀವನವೇ ಬದಲಾಗೋಯ್ತು. ಅವನ ಹತ್ರ ಇದ್ದಿದ್ದು ಒಂದು ಚೂರು ರೊಟ್ಟಿ ಕೊಟ್ಟು ಅದನ್ನು ಸಾಕಿದ್ದಕ್ಕೆ ಅದರ ನಿಯತ್ತು ತೋರಿಸ್ಬಿಡ್ತು. ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೇಲಿ ರೊಟ್ಟಿ ಅಡುಗೆ ಎಲ್ಲ ಮುಗೀತು. ನನಗೆ ಕೆಲಸಕ್ಕೆ ಹೋಗೋ ಸಮಯ ಆಯಿತು. ಇದು ರೊಟ್ಟಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇದ್ರುಗಡೆ ಬಿಲ್ಡಿಂಗಲ್ಲಿ ಮೋಲ್ಡಿಂಗ್ ಹಾಕ್ತಾಯಿದ್ದಾರೆ. ಮನೆ ಕಟ್ಟೋ ಮೋಲ್ಡಿಂಗ್ ಹಾಕೋದಂದ್ರೇ ಒಂಥರ ಸಂಭ್ರಮ. ಆ ಮನೇಲಿ ಎಲ್ಲರೂ ಬಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಖುಷಿ ಒಂಥರ, ಮನೆ ರೆಡಿ ಆಗ್ತಾ ಖುಷಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.